ಗೀತಾ ಗೀತಾ. ಹಲೋ ಮೇಡಮ್, ನೀವು ಹೇಳಿದ ಕೆಲಸ ಮುಗೀತು ಮೇಡಮ್. ಏನಂದೆ? ಆ ಗೀತಾ ಇನ್ನು ಇಲ್ಲ ಮೇಡಮ್. ಕಿರೀಟ ನನ್ನ ತಲೆ ಏರುತ್ತೋ ಇಲ್ವೋ, ಆದರೆ ನಿಮ್ಮ ತಲೆ ಮೇಲಂತೂ ಕತ್ತಿ ತೂಗ್ತಾನೆ ಇರುತ್ತೆ. ಸಾಧ್ಯ ಆದ್ರೆ ಅದರಿಂದ ತಪ್ಪಿಸ್ಕೊಳ್ಳಿ ಅತ್ತೆ. ನಿಜ ಹೇಳ್ತಿದ್ಯಲ್ಲ ಶ್ರೀ? ಹೌದು ಮೇಡಮ್, ನಾನು ನಿಜನೇ ಹೇಳ್ತಾ ಇದ್ದೀನಿ. ಆ ಗೀತನ ನಾನೇ ನನ್ನ ಕೈಯಾರೆ ಒಂದು ದೊಡ್ಡ ಪ್ರಪಾತದ ಕೆಳಗಡೆ ತಳ್ಳಿದ್ದೀನಿ ಮೇಡಮ್. ಭಯಂಕರವಾದ ಪ್ರಪಾತ ಮೇಡಮ್ ಅದು. ಕೆಳಗಡೆ ಘೋರವಾದ ಕಾಡು. ಅಲ್ಲಿ ತುಂಬಿ ತುಳುಕ್ತಿರೋ ಕಾಡು ಪ್ರಾಣಿಗಳಿಗೆ ಗೀತನೇ ಇವತ್ತು ಫುಲ್ ಮಿಲ್ಸ್ ಮೇಡಮ್. ಆ ಗೀತಾ ಹೆಣ ನೀವು ಹೇಳ್ದಾಗೆ ಹೆಸರಿಲ್ದಂಗೆ ಕಳೆದೋಗುತ್ತೆ ಮೇಡಮ್. ಫ್ಯಾಂಟಾಸ್ಟಿಕ್ ಶ್ರೀಕರ್, ಈಗ ಈಗ ಮೆಚ್ಕೊಂಡೆ ಕಣೋ ನಿನ್ನ. ಕೊನೆಗೂ ನನ್ನ ಬೆನ್ ಹತ್ತಿದ ಬೇತಾಳದಿಂದ ಮುಕ್ತಿ ಕೊಟ್ಟುಬಿಟ್ಟೆ ನೀನು. ನಾನು ಅಂದ್ಕೊಂಡ ಹಾಗೆ ನೀನು ಅವಳನ್ನ ಕೊಂದಿದ್ಯಾ. ನನಗೆ ನಿನ್ನನ್ನು ಹೊಗಳೋದಕ್ಕೆ ಪದಗಳೇ ಸಿಗ್ತಾ ಇಲ್ಲ. ಗುಡ್ ಜಾಬ್ ಶ್ರೀಕರ್, ಅವಳನ್ನ ಸಾಯಿಸಿ ನಿನ್ನನ್ನು ನೀನು ಉಳಿಸ್ಕೊಬಿಟ್ಟೆ. ವೆರಿ ಗುಡ್. ಹೊಗಳಿಕೆ ಬೇಡ ಮೇಡಮ್. ನೀವು ನನಗೆ ವಹಿಸಿದ ಕೆಲಸನ ನಾನು ಮುಗಿಸಿದ್ದೀನಿ ಅನ್ನೋ ತೃಪ್ತಿ ನನಗಿದೆ ಮೇಡಮ್. ನನಗಷ್ಟೇ ಸಾಕು. ನಾನು ಹೇಳಿಲ್ವಾ ತಂಗಿ, ಇವತ್ತು 4 ಗಂಟೆಗೆ ಅವಳಿಗೆ ಮಹಾಕಂಟಕ ಇದೆ ಅಂತ? ಟೈಮ್ ನೋಡ್ಕೋ. ಈಗ ಸಮಾಧಾನ ಆಯ್ತಾ ನಿನಗೆ? ನಿನ್ನ ದಾರಿ ಮುಂದೆ ಬೆಟ್ಟದ ಹಾಗೆ ನಿಂತಿದ್ದ ಗೀತಾ ಬೆಟ್ಟದಿಂದಲೇ ಬಿದ್ದು ಸತ್ಲು. ಶನಿ ಕಾಟ ತೋಲೋಗ್ತು. ಇನ್ನು ಮುಂದೆ ನಿನಗೆ ಯಾವ ಸಮಸ್ಯೆಗಳು ಇರೋದಿಲ್ಲ. ಇದೆ ಅಣ್ಣ, ಸಮಸ್ಯೆಗಳ ಸರಮಾಲೆಯಲ್ಲಿ ಕೊನೆಯದೊಂದು ಸಮಸ್ಯೆ ಹಾಗೇ ಇದೆ. ಏನದು? ರಮೇಶ್ ನಿನ್ನ ಭಾವಾಜಿಗೆ ಭೇಟಿ ಮಾಡೋಣ ಅಂತ ವಾಯ್ಸ್ ನೋಟ್ ಕಳಿಸಿದ್ದಾನೆ. ಇದು ಒಂದು ಸಮಸ್ಯೆ ಕ್ಲಿಯರ್ ಆಗಲೇಬೇಕು. ಫೈಲ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೀರಲ್ವಾ? ಮತ್ತೆ ಅಲ್ಲೋಗ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡಿ. ಓಕೆ ಸರಿ, ನಾ ಬರ್ತಾ ಇದ್ದೇನೆ. ಬಾನು ಬಾನು, ಯಾವ ಕಡೆನೋ ಹೊರಟಾಗಿದೆ. ಹೌದು ಬಾನು, ಅರ್ಜೆಂಟಾಗಿ ನಾನು ಡೆಲ್ಲಿಗೆ ಹೋಗಿ ಬರ್ತೀನಿ. ಆದರೆ ಆ ರಮೇಶನ ಭೇಟಿ ಮಾಡೋಣ ಮಾತಾಡೋಣ ಅಂತಿದ್ದೆ. ಅವನು ಬೇರೆ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ ಬಾನು. ಹೌದೇನ್ರಿ? ಹಾಗಾದ್ರೆ ಭೇಟಿ ಮಾಡೋದಕ್ಕೆ ಹೋಗ್ತಿದ್ದೀರಾ? ಇಲ್ಲ ಬಾನು, ನನಗೆ ಅವನನ್ನು ಮೀಟ್ ಮಾಡೋ ಇಂಟ್ರೆಸ್ಟ್ ಇಲ್ಲ. ಆದರೆ ಮೀಟ್ ಮಾಡಲಿಲ್ಲ ಅಂತಂದರೆ ದಿವಸ ತಲೆ ತಿಂತಾನೋ. ಬಾನು ನೋಡು, ಅವ್ನು ಕಳಿಸಿರೋ ಲೊಕೇಶನನ್ನು ನಾನು ಕಳಿಸ್ತಾ ಇದ್ದೀನಿ. ನಾಳೆ ನೀನೇ ಯಾರನ್ನಾರು ಅಲ್ಲಿ ಕಳಿಸಿ ಅವ್ನಿಗೊಂದು ವ್ಯವಸ್ಥೆ ಮಾಡು. ಹಾಂ, ಒಟ್ಟಿನಲ್ಲಿ ಆ ರಮೇಶ ನನ್ನ ತಂಟೆಗೆ ಬರಬಾರ್ದು. ತಲಾಹಟೆ ಅವನು. ಗೊತ್ತಾಯ್ತು ರೀ, ನೀವೇನು ಯೋಚನೆ ಮಾಡಬೇಡಿ. ನೀವು ಆರಾಮಾಗಿ ಡೆಲ್ಲಿಗೆ ಹೋಗಿ ಬನ್ನಿ. ರಮೇಶ್ ವಿಷಯನ ನನಗೆ ಬಿಟ್ಬಿಡಿ. ಥ್ಯಾಂಕ್ ಯು ಬಾನು, ನಾನು ಬರ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ನಾನು ನಿಮಗೆ ಹೇಳಬೇಕು ರೀ. ನನ್ನ ಸಮಸ್ಯೆನ ನಾನೇ ಬಗೆಹರಿಸ್ಕೊಳ್ಳೋದಕ್ಕೆ ನೀವು ನನಗೊಂದು ಅವಕಾಶ ಕೊಟ್ಟಿದ್ದೀರಾ. ಖಂಡಿತ ಈ ಚಾನ್ಸ್ನ ನಾನು ಮಿಸ್ ಮಾಡ್ಕೊಳ್ಳಲ್ಲ. ವಿಜ್ಜಿ, ಇಲ್ಲೇನೋ ಮಾಡ್ತಾ ಇದೆಯಾ? ನಿನಗೋಸ್ಕರ ರೆಸಾರ್ಟ್ ಎಲ್ಲ ಹುಡುಕಿದ್ದೀವಿ. ಸರಿ ನಡಿ, ಬ್ಯಾಗ್ ಪ್ಯಾಕ್ ಮಾಡ್ಕೊ ಹೋಗೋಣ.
ಗೀತಾ ಅವಳ ರೂಮಲ್ಲಿ ಬ್ಯಾಗ್ನ ಪ್ಯಾಕ್ ಮಾಡ್ತಿರ್ತಾಳೋ. ಟೆನ್ಷನ್ ಆಗಬೇಡ. ನಿಮಗೆ ಯಾಕ್ರೋ ಅರ್ಥ ಆಗ್ತಿಲ್ಲ? ಏನ್ರಪ್ಪ ಮಾಡ್ತಾ ಇದ್ರ ನೀವೆಲ್ಲ ಇಲ್ಲಿ? ಅಲ್ಲ, ಎಲ್ಲರೂ ಪ್ಯಾಕಿಂಗ್ ಮಾಡ್ತಾ ಇದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ನೋಡಿ, ಬೇಗ ಬೇಗ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಬಸ್ಸಿಗೆ ತುಂಬಿ. ಇಲ್ಲೇ ಏನಾದ್ರು ತಿನ್ಕೊಂಡು ಹೋಗೋಣ, ದಾರಿಲಿ ಎಲ್ಲೂ ನಿಲ್ಸಕ್ಕಾಗಲ್ಲಪ್ಪ. ಸರ್, ಏನಮ್ಮ? ಗೀತಾ ಎಲ್ಲೂ ಕಾಣಿಸ್ತಿಲ್ಲ. ಅವಳು ಬೆಟ್ಟ ಇಳ್ಕೊಂಡು ರೂಮಿಗೆ ಬಂದಿರ್ತಾಳೆ ಅನ್ಕೊಂಡ್ವಿ, ಆದ್ರೆ ರೂಮಲ್ಲೂ ಕಾಣ್ತಿಲ್ಲ. ಆದ್ರೆ ಲಗೇಜ್ ಇಲ್ಲೇ ಇದೆ. ಗೀತಾ ಮಾತ್ರ ರೆಸಾರ್ಟ್ ಅಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಸರ್, ನಾನು ಹೇಳಿಲ್ವಾ ಸರ್? ನಾನು ಹೇಳಿಲ್ವಾ ಗೀತಾ ಬೆಟ್ಟದ ಮೇಲೆ ಇದ್ದಾಳೆ ಅಂತ? ಯಾರು ನನ್ನ ನಂಬಿಲ್ಲ. ಈಗ ನೋಡಿ ಏನಾಯ್ತು ಅಂತ. ನೀವು ಯಾರು ಬರಬೇಡಿ, ನಾನೇ ಬೆಟ್ಟದ ಮೇಲೆ ಹೋಗಿ ಗೀತಾಂಗ್ ಕರ್ಕೊಂಡ್ ಬರ್ತೀನಿ. ಸರ್, ಯಾಕೆ ಸರ್ ಟೆನ್ಷನಲ್ಲಿ ಇದ್ದೀರಾ? ಗೀತಾ ಮೇಡಮ್ನ ನಾನು ನೋಡಿದೆ. ಹೌದಾ? ಹೌದು ಸರ್. ಎಲ್ಲಿ ನೋಡಿದೆ ಸರ್? ನಾನು ನಿಮ್ಮೆಲ್ಲರಿಗಿಂತ ಮುಂಚೆ ಬೆಟ್ಟ ಹೇಳ್ಕೊಂಡು ಬರ್ತಾ ಇದ್ನ, ಆಗ ಗೀತಾ ಮೇಡಮ್ನ ನಾನು ನೋಡಿದೆ. ಯಾವುದೋ ಟ್ಯಾಕ್ಸಿ ಹತ್ಕೊಂಡು ಹೋಗ್ತಾ ಇದ್ರು. ನಾನು ಅವ್ರನ್ನ ಕೇಳಿದೆ ಎಲ್ಲಿಗೆ ಮೇಡಮ್ ಅಂತಂತ. ಅವರು ನಾನು ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿ ಹೊರಟೇ ಬಿಟ್ರು ಸರ್. ಅವ್ಳ ಲಗೇಜ್ ಎಲ್ಲ ರೂಮಲ್ಲೇ ಇದೆಯಲ್ಲ? ಅದನ್ನೇ ನಾನು ಕೇಳಿದೆ ಸರ್, ಲಗೇಜ್ ಬೇಡವಾ ಮೇಡಮ್ ಅಂತ. ಅದಕ್ಕೆ ಅವರು ಫ್ರೆಂಡ್ಸ್ಗಳು ತರ್ತಾರೆ ಅಂತ ಹೇಳಿದ್ರು. ಅಲ್ಲ, ಅವಳು ಟ್ಯಾಕ್ಸಿಲಿ ಯಾಕೆ ಹೋಗಿದ್ದಾಳೆ? ಅದನ್ನೇ ನಾನು ಕೇಳಿದೆ ಮೇಡಮ್, ನಮ್ಮ ಬಸ್ಸಲ್ಲೇ ಹೋಗ್ಬೋದಲ್ಲ ಅಂತ. ಅದಕ್ಕೆ ಅವರು ನನ್ನ ಮಾತು ಕೇಳಿದೆ, ಹಾಗೆ ಹೊರಟೋಗ್ಬಿಟ್ರು ಮೇಡಮ್. ಅಮ್ಮ, ಪ್ಲೀಸ್ ಹೆಲ್ಪ್ ಮಾಡಿ, ಯಾರಾದ್ರೂ ಕಾಪಾಡಿ. ಏನೋ ನಿಂತ್ಕೊಂಡು ಇನ್ನೂ ಯೋಚನೆ ಮಾಡ್ತಾ ಇದೀಯಾ? ಗೀತಾ ಮನೆಗೆ ಹೋಗಿದ್ದಾಳಂತಲ್ಲ, ನಡಿಯೋ ಹೋಗೋಣ. ಇಲ್ಲ ಕಣ್ರೋ, ಗೀತಾ ನಮ್ಗೆ ಯಾರಿಗೂ ಹೇಳ್ದೆ ಅವಳೊಬ್ಳೆ ಮನೆಗೆ ಹೋಗಿದ್ದಾಳೆ ಅಂದ್ರೆ ನಾನ್ ನಂಬಲ್ಲ. ಆಗ್ಲಿಂದ ಫೋನ್ ಮಾಡ್ತಾ ಇದೀನಿ ಕಣ್ರೋ, ಸ್ವಿಚ್ ಆಫ್ ಬರ್ತಿದೆ. ಈಗ ಆದ್ರೆ ನಾನು ಏನ್ ಅಂದ್ಕೊಳ್ಳಿ? ಸಿಟ್ ಮಾಡ್ಕೊಂಡು ಹೋದವಳು ಫೋನ್ ಎಲ್ಲಯ್ಯ ಆನ್ ಮಾಡ್ತಾಳೆ. ಸಾರ್, ನಿಮ್ಗೆ ಅರ್ಥ ಆಗಲ್ಲ ಸರ್. ಗೀತಾ ಬೆಟ್ಟದ ಮೇಲೆ ಇದ್ದಾಳೆ ಅಂತ ನನಗೆ ಬಲವಾಗಿ ಅನ್ನಿಸ್ತಿದೆ. ಗೀತಾ ಅವರು ಟ್ಯಾಕ್ಸಿಲಿ ಹೋದ್ರು ಅಂತ ನಾನು ಹೇಳ್ದೆ ಅಲ್ವಾ ಸರ್? ಹೋಗಿರ್ಬೋದಯ್ಯ, ಹೋಗಿರ್ಬೋದು. ಆಮೇಲೆ ಮನ್ಸು ಬದಲಾಯಿಸ್ಕೊಂಡು ನನಗೋಸ್ಕರ ವಾಪಸ್ ಬೆಟ್ಟ ಹತ್ತಿರ್ಬೋದಲ್ಲ. ಯಾಕಂದ್ರೆ ಅವಳು ಬರೋ ತನಕ ನಾನು ಅಲ್ಲೇ ಇರ್ತೀನಿ ಅಂತ ಅವಳಿಗೆ ಹೇಳಿದ್ದೆ. ಗೀತಾ ಬೆಟ್ಟದಲ್ಲೇ ಇದ್ದಾಳೆ. ಅವಳು ಬರೋ ತನಕ ನಾನು ಎಲ್ಗೂ ಬರಲ್ಲ. ವಿಜಯ್, ಅರ್ಥ ಮಾಡ್ಕೊಳಪ್ಪ. ನೋಡು, ಎಲ್ಲಾ ಪೇರೆಂಟ್ಸು ನಾವು ಇವತ್ತೇ ಬರ್ತೀವಂತ ಅನ್ಕೊಂಡಿರ್ತಾರೆ. ಅಕಸ್ಮಾತ್ ನಾವು ಹೋಗ್ಲಿಲ್ಲ ಅಂತಂದ್ರೆ ಅವರೆಲ್ಲ ತಪ್ಪು ತಿಳ್ಕೊಳ್ಳೋದಿಲ್ವೇನಪ್ಪ? ಇಲ್ಲ ಅಂತಂದ್ರೆ ನಾನೇ ಇನ್ನೊಂದಿನ ಕಾದ್ ನೋಡೋಣ ಅಂತ ಹೇಳ್ತಾ ಇದ್ದೆ. ಸರ್, ನೀವು ದಯವಿಟ್ಟು ಅಂತ ಕೆಲಸ ಮಾಡೋದು ಬೇಡ. ನೀವು ನೋಡಿ, ನಾನು ಗೀತಾ ಬರೋ ತನಕ ಇಲ್ಲೇ ಕಾಯ್ತೀನಿ. ನೀನೊಬ್ನು ಇಲ್ಲೇ ಇರೋದಾದ್ರೆ ನಾವೆಲ್ಲರೂ ಇಲ್ಲೇ ಇರ್ತೀವಿ. ಏನ್ ಹೇಳ್ತೀರೋ? ಹೌದು. ನೋ, ನೀವ್ ಯಾರು ಇಲ್ಲಿ ಇರೋದು ಬೇಡ. ನಾನೊಬ್ನೇ ಇಲ್ಲಿ ಇರ್ತೀನಿ. ನೀವೆಲ್ಲ ಪ್ಲೀಸ್ ಹೊರಡಿ. ನನಗೇನು ತೊಂದರೆ ಇಲ್ಲ. ಅಲ್ಲ ವಿಜಯ್, ಗಿರೇ, ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ವಿಜಯ್, ಹುಷಾರ್ ಕಣ. ಈಗಲೂ ಒಂದು ಮಾತು ಹೇಳ ಮಗ, ಇಲ್ಲೇ ಉಳ್ಕೊಂಡ್ಬಿಡ್ತೀವಿ ಕಣ. ನಾನು ಸಿಟಿ ಪ್ಲೇಸ್. ಮೇಡಮ್, ಎಲ್ಲರೂ ಹೊರಟಿದ್ದಾರೆ, ನಿಮ್ಮ ಮಗ ಮಾತ್ರ ಇನ್ನೂ ಹೊರಟಿಲ್ಲ. ಗೀತಾ ಟ್ಯಾಕ್ಸಿಲಿ ಹೋದ್ರು ಅಂತ ಎಷ್ಟೇ ಹೇಳಿದ್ರು ನಿಮ್ಮ ಮಗ ಮಾತ್ರ ನಂಬಲೇ ಇಲ್ಲ ಮೇಡಮ್. ಅವರು ಅಲ್ಲೇ ಉಳ್ಕೊಂಡ್ರು. ಅದರಿಂದ ಅವನಿಗೆ ಯಾವ ಲಾಭನೂ ಇಲ್ಲ, ನಮಗೆ ಯಾವ ನಷ್ಟನೂ ಇಲ್ಲ. ಹೆಚ್ಚು ಅಂದರೆ ಅವ್ನು ನಾಳೆ ಬೆಟ್ಟ ಹತ್ತುತ್ತಾನೆ, ಗೀತನ್ನ ಹುಡುಕ್ತಾನೆ. ಅಲ್ಲವಳೇನಾದರೂ ಸಿಗಲಿಲ್ಲ ಅಂದರೆ ವಾಪಸ್ ಮನೆಗೆ ಬರ್ತಾನೆ. ಗೀತಾನೆ ಸತ್ತ ಮೇಲೆ ವಿಜಯಲ್ಲಿ ಎಷ್ಟು ದಿನ ಇದ್ದರೂ ಕಾದರೂ ರಿಸಲ್ಟು ಒಂದೇ. ಸೊ ಯು ಡೋಂಟ್ ವರಿ. ಅಯ್ಯೋ ದೇವ್ರೆ, ನನ್ನಿಂದ ಆಗ್ತಿಲ್ಲ.
ಮಿಸ್ಟರ್ ವಿಜಿ? ಹಾಂ ಸರ್. ಹಾಂ, ಎಲ್ಲ ವಿಚಾರ ಗೊತ್ತಾಯಿತು. ಸರ್, ಊಟ ಪ್ಯಾಕ್ ಮಾಡಕ್ಕೆ ಹೇಳಿದ್ದೆ. ನನ್ನ ಗೀತಾ ಬೆಳಗ್ಗೆಯಿಂದ ಏನೂ ತಿಂದಿರಲ್ಲ ಸರ್. ಹೊಟ್ಟೆ ಹಸ್ಕೊಂಡು ಒದ್ದಾಡ್ತಿರ್ತಾಳೆ. ಅದೆಲ್ಲ ಪ್ಯಾಕ್ ಮಾಡಿಸಿಟ್ಟಿದ್ದೀನಿ, ರಿಸೆಪ್ಷನಲ್ಲಿದೆ. ಹಾಗೆ ನನಗೊಂದು ಟಾರ್ಚ್ ವ್ಯವಸ್ಥೆ ಮಾಡ್ಬೋದಾ ಸರ್? ಓಹ್, ಖಂಡಿತ, ಅದೆಲ್ಲ ಸಿಗುತ್ತೆ ಬಿಡಿ. ಥ್ಯಾಂಕ್ ಯು ಸರ್. ಅದೆಲ್ಲ ಸರಿ ವಿಜಯ್ ಅವರೇ. ಅದನ್ನೆಲ್ಲ ತಗೊಂಡು ಎಲ್ಲಿ ಹೋಗ್ತಾ ಇದ್ದೀರಿ ಇವಾಗ? ಬೆಟ್ಟಕ್ಕೆ. ವಿಜಯ್ ಅವರೇ, ಇಷ್ಟೊತ್ತಲ್ಲಿ ನೀವು ಒಬ್ಬರ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಾ? ಬೇಡ ಸರ್, ಇಷ್ಟೊತ್ತಲ್ಲಿ ಹೋಗ್ಬೇಡಿ. ಅಲ್ಲಿ ಕಾಡು ಜಂತುಗಳು ಇರ್ತವೆ. ಸಂಜೆ 5 ಗಂಟೆ ಮೇಲೆ ಆ ಕಾಡಿಗೆ ಹೋದವ್ರು ಇಲ್ಲಿವರೆಗೂ ವಾಪಸ್ ಬಂದಿಲ್ಲ. ಈ ಥರ ಒಬ್ಬೊಬ್ಬರೇ ಹೋಗಿ ಜೀವ ಕಳ್ಕೊಂಡವ್ರು ತುಂಬ ಜನ ಇದ್ದಾರೆ. ಅಂತ ಬೆಟ್ಟದಲ್ಲಿ ನನ್ನ ಗೀತಾ ಒಬ್ಳೇ ಇರ್ತಾಳೆ ಸರ್. ಪಾಪ ಎಷ್ಟು ಒದ್ದಾಡ್ತಿದ್ದಾಳೋ ಏನೋ. ಇಲ್ಲ ಸರ್, ನಾನು ಹೋಗ್ಲೇಬೇಕು. ಅಯ್ಯೋ ವಿಜಿ, ಕಾಪಾಡು ಪ್ಲೀಸ್ ಪ್ಲೀಸ್. ಯಾರಾದ್ರೂ ಕಾಪಾಡಿ. ಗೀತಾ, ಎಲ್ಲಿದ್ಯಾ ಗೀತಾ? ಯಾರಾದ್ರೂ ಇದ್ದೀರಾ? ಯಾಕೆ ಗೀತಾ ಹೀಗೆಲ್ಲ ಮಾಡ್ತೀಯಾ? ನಿನ್ ತಮ್ಮಯ್ಯ ಅಂತೀನಿ, ಇನ್ನೊಂದ್ಸತಿ ನಿನ್ ರೇಗ್ಸಲ್ಲ. ನನ್ಗೋಸ್ಕರ ನೀನ್ ಕಾಯ್ತಾ ಇದ್ಯಾ ಅಂತ ನನಗೆ ಗೊತ್ತು. ನಿನ್ ಮನೆಗೆ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ ಗೀತಾ. ಯಾಕೆ ಗೀತಾ? ಒಂದೇ ಒಂದ್ಸಲ ನನ್ ಕಣ್ಣೆದ್ರು ಬಾ ಗೀತಾ. ನಿನಗೇನೋ ಆಯ್ತು ಅಂತ ನನಗೆ ಟೆನ್ಷನ್ ಆಗ್ತಿದೆ ಗೀತಾ. ಗೀತಾ, ಒಂದೇ ಒಂದ್ಸಲ ನನ್ ಕಣ್ಣೆದುರುಗಡೆ ಕಾಣಿಸ್ಕೋ ಗೀತಾ. ನನ್ ಜೀವ ಉಳಿಸ್ಬಿಡು ಗೀತಾ. ನನ್ ಜೀವ ಉಳಿಸು ಗೀತಾ. ನನ್ ಜೀವ ಉಳಿಸು ಗೀತಾ. ನೀನಿಲ್ದೆ ನನ್ ಬದುಕಲ್ಲ ಗೀತಾ. ಏ ಏ ಇದು ಗೀತಾ ಚಪ್ಪಲಿ ಇಲ್ಲೇ ಬಿದ್ದಿದೆ. ಅಂದ್ರೆ 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 ನನ್ ಗೀತನಿಗೆ ಗೀತಾ. ಏ ಏ ನೋ ನೋ